ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಗಳಿದೆ ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಗಳಿದೆ? ಇದೀಗ ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರೆಗೆ ಇದು ಗುರುಬಲ ಇತ್ತು. 7ನೇ ಮನೆ ಭಾಳ ಚೆನ್ನಾಗಿತ್ತು. ಏನೋ ಗುರುಗಳೇ ಎಲ್ಲರೂ ಹೇಳ್ತಾ ಇದ್ರು, ನನಗೆ ಮಾತ್ರ ಆವತ್ತು ಚೆನ್ನಾಗಿಲ್ಲ, ಇವತ್ತು ಚೆನ್ನಾಗಿಲ್ಲ, ಮುಂದೆ ಹೇಗಿರುತ್ತೆ ಗೊತ್ತಿಲ್ಲ. ಒಟ್ಟಾರೆ ನಾಮ ನಕ್ಷತ್ರದ ಕತೆ ಅದಾಗಿರುತ್ತೆ. ಆಮೇಲೆ ಜನ್ಮ ನಕ್ಷತ್ರ, ಜನ್ಮರಾಶಿಗೆ ಸಂಬಂಧಪಟ್ಟವರು ನಿಮ್ಮ ಜಾತಕದಲ್ಲಿ ಗುರು ಎಲ್ಲಿದ್ದಾನೆ, ಸ್ವಕ್ಷೇತ್ರವೋ, ಮಿತ್ರಕ್ಷೇತ್ರವೋ, ಉಚ್ಚಕ್ಷೇತ್ರವೋ, ಇದನ್ನೊಮ್ಮೆ ನೀವು ಪರಿಗಣಿಸಿ ನೋಡ್ಕೊಳ್ಳೋದ್ರ ಜೊತೆಗೆ ದಶಾಭುಕ್ತಿ, ಅಂತರಭುಕ್ತಿ ಕೂಡ ನೀವು ಗಮನ ನೋಡಿಕೊಳ್ಳಲೇಬೇಕು. ಯಾರೋ ಹೇಳಿದ ಕೂಡಲೇ ಗುರುಬಲ ಇದೆ ಅಂದ ಕೂಡಲೇ ಎಲ್ಲ ನನಗಾಗ್ಬಿಡುತ್ತೆ, ಗುರುಬಲ ಇಲ್ಲ ಅಂದ ಕೂಡಲೇ ಏನೂ ಆಗಲ್ಲ ಅಂತಕ್ಕಂಥ ಅಲ್ಲವೇ ಇಲ್ಲ. ಇದೀಗ ವೃಶ್ಚಿಕ ರಾಶಿಯವರೆಗೆ 8ನೇ ಮನೆಯ ಗುರು 8ನೇ ಮನೆಗೆ ಹೋದಾಗ ಅಷ್ಟೊಂದು ಫಲಗಳನ್ನು ಅವ ಕೊಡಲಾರ ಅನ್ನೋದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರವೇ. ಆದರೆ ಅಷ್ಟೊಂದು ಫಲಗಳು ಕೊಡಲಾರ ಅಂತಂದರೆ ನಾನು ನಿಮಗೆ ಮೊದಲೇ ಒಂದು ಮಾತನ್ನು ಎಚ್ಚರಿಸಿ ಹೇಳ್ತೇನೆ. ಬಾಳೆ ಎಲೆ ಮೇಲೆ ಊಟವನ್ನು ಬಡಿಸೋದು ಬೇರೆ, ನಾವೇ ಬಡಿಸ್ಕೊಂಡು ಊಟ ಮಾಡೋದು ಬೇರೆ. ಬಡಿಸ್ಕೊಳ್ಳಲಿಕ್ಕಿಲ್ಲ ಅಂತಂದರೆ ಅಡುಗೆ ವ್ಯವಸ್ಥೆ ಮಾಡಿಕೊಂಡು ಮಾಡೋದು ಬೇರೆ. ಅಲ್ಲಿ ತನಕ ಕಾಯುವಂಥದ್ದು ಇರುತ್ತೆ. ಒಟ್ಟಾರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಹಿನ್ನಡೆ ಆಗುವ ಸಾಧ್ಯತೆ ಇರುತ್ತೆ. 8ನೇ ಮನೆಗೆ ಬಂದಾಗ ಕೆಟ್ಟದ್ದು ಆಗುವಂಥದ್ದು ಒಳ್ಳೆಯದಾಗತ್ತೆ. ಒಳ್ಳೆಯದಾಗತ್ತೆ ಅಂತಂದರೆ ಕೆಟ್ಟದ್ದು ತಡೆಯುತ್ತೆ ಅಷ್ಟೇ. ನೀವು ಒಳ್ಳೆಯದು ದನ ಬರಲಿಲ್ಲ, ಮತ್ತೊಂದು ಇನ್ನೊಂದು ಎಲ್ಲವೂ ಪಕ್ಕಕ್ಕಿಡಿ. ಆದರೆ ಕೆಟ್ಟದ್ದೇನೋ ಆಗಬೇಕು ಅಂತಿತ್ತಲ್ಲ, ಅದು ಆಗದೆ ತಡೆಯುವಂಥದ್ದು ಇರುತ್ತೆ. ಉಪಶಮನವಾದೀತು ಅಂತ ಹೇಳ್ತಾರೆ. ಅಂತಹ ಉಪಶಮನ ಏನೇನು ಆಗುತ್ತೆ ಅಂತಂದರೆ ನಿಮ್ಮ ದಶಾಭಕ್ತಿ ಕೂಡ 100ಕ್ಕೆ 100 ಈ ಗುರುಬಲಕ್ಕೆ ಅಪ್ಲೈ ಆಗುತ್ತೆ ನನ್ನ ಪ್ರೀತಿಯ ಬಂಧುಗಳೇ. ಅದಕ್ಕೆ ಅನ್ವಯ ಮಾಡಿಕೊಳ್ಳತಕ್ಕಂಥದ್ದು ಕೂಡ ಅಷ್ಟೇ. ಇಲ್ಲ ಅಂದು ಕೂಡಲೇ ನಾವೊಂದು ರೆಮಿಡಿ ಕೂಡ ತಯಾರಾಗಿರಬೇಕು. ಅದನ್ನು ಪಡ್ಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟು ನಾವು ಪಡೆದುಕೊಳ್ತೀವಲ್ಲ. ಈಗ ನಮಗೇನೋ ಅವಶ್ಯಕತೆ ಇದೆ, ನಾವೀಗ ಎಲ್ಲೋ ಹೋಗಬೇಕು ಅಂತ ತೀರ್ಮಾನ ತೆಗೆದುಕೊಂಡ್ರೆ ಹೇಗೆ ಹೋಗ್ತೀವಿ? ಇವತ್ತು ನಾನು ತಿರುಪತಿಗೆ ಹೋಗ್ಬೇಕಂತ ತೀರ್ಮಾನ ತೆಗೆದುಕೊಂಡ್ರೆ ನೀವು ಮೊದಲು ಏನು ಮಾಡ್ತೀರಾ ಹೇಳಿ? ನೀವು ಮೊಬೈಲಲ್ಲಿ ಚೆಕ್ ಮಾಡ್ತೀರಾ, ಆನ್ಲೈನ್ ಟಿಕೆಟ್ ಸಿಗುತ್ತಾ ಸಿಗಲ್ವಾ ಅಂತ ಎಲ್ಲ ಯೋಚನೆ ಮಾಡ್ತೀರಾ. ಹಾಗೆ ಈ ಪ್ರಯತ್ನ ಇದೆಯಲ್ಲ, ರೆಮಿಡಿ ಕೂಡ ಹಾಗೇನೆ ನಾವು ಮಾಡಿಕೊಂಡಾಗ ಅದನ್ನು ಪಡೆದುಕೊಳ್ಳುತ್ತೇವೆ. ಅಂತಹ ವೃಶ್ಚಿಕ ರಾಶಿಯವರೆಗೆ ಗುರು ಮಿತ್ರನ ಶತ್ರುನ, ಅಥವಾ ಮಿತ್ರನಲ್ಲ ಶತ್ರುನ ಅಲ್ಲಲ್ಲ, ಏನದು ಅಂತ ನಾವು ತಿಳ್ಕೊಂಡ್ರೆ ಅದ್ಭುತವಾಗಿರತಕ್ಕಂತಹದ್ದು. ವೃಶ್ಚಿಕ ರಾಶಿಯವರಿಗೆ ಮಂಗಳನ ಗ್ರಹವೂ ಅನುಗ್ರಹ ಸಿಗ್ತಕ್ಕಂತಹದ್ದು, ಗುರುವಿನ ಗ್ರಹವೂ ಆ ಅನುಗ್ರಹ ಸಿಗುವಂಥದ್ದು. ಇವರಿಬ್ಬರು ಕೂಡ ಅದ್ಭುತವಾಗಿರತಕ್ಕಂತಹ ಮಿತ್ರರು. ಕುಜ ಮತ್ತು ಗುರು ಸೇರಿದಾಗ ಅತ್ಯಂತ ಅದ್ವಿತೀಯವಾಗಿ. ಅದಕ್ಕೆ ನಿಮ್ಮ ಜಾತಕದಲ್ಲಿ ಕುಜ ಎಲ್ಲಿದ್ದಾನೆ, ನಿಮ್ಮ ಬೈ ಬರ್ತ್ ಜಾತಕದಲ್ಲಿ ಗುರು ಎಲ್ಲಿದ್ದಾನೆ, ಇದನ್ನು ಒಮ್ಮೆ ನೀವು ಚೆಕ್ ಮಾಡಿಕೊಂಡು ಪರೀಕ್ಷೆ ಮಾಡಿದರೆ ಬಹುಶಃ ಗುರುಬಲ ಅನ್ನೋದು ಎಷ್ಟರ ಮಟ್ಟಿಗೆ ನಮ್ಮ ಕೆಲಸ ಮಾಡುತ್ತೆ ಮಾಡಲ್ಲ ಅನ್ನೋದು ಗೊತ್ತಾಗುತ್ತೆ. ಆದರೆ ಕಡಲೆಯನ್ನು ತೊಗರಿಯನ್ನು ಸಾಧ್ಯವಾದಷ್ಟು ದಾನ ಮಾಡುವಂಥದ್ದು. ಎಲ್ಲಿಯಾದರೂ ಈ ಅನ್ನದಾನ ಆಗ್ತಾ ಇರುತ್ತಲ್ಲ, ಅಂಥ ಕ್ಷೇತ್ರಗಳಿಗೆ ಕೊಡ್ತಕ್ಕಂತಹದ್ದು ಮಾಡಿಕೊಳ್ಳಿ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಈ ಎರಡೂ ಕೊಡ್ತಕ್ಕಂತಹದ್ದು, ಗುರುವಿನ ದೇವಸ್ಥಾನಕ್ಕೂ ಈ ಎರಡೂ ಪದಾರ್ಥಗಳನ್ನು ಕೊಡ್ತಕ್ಕಂಥದ್ದು. ಕೆಂಪು ದಾರವನ್ನು, ಹಳದಿ ದಾರವನ್ನು ನಿಮ್ಮ ಕೈಗೆ ಕಟ್ಟಿಕೊಳ್ತಕ್ಕಂಥದ್ದು. ಯಾವುದಾದ್ರೂ ಒಂದು ಹನುಮನ ದೇವಸ್ಥಾನಕ್ಕೆ ಹೋಗಿ ಅದರಲ್ಲೂ ಕೂಡ ಉತ್ತರಕ್ಕೆ ಮುಖ ಮಾಡಿರತಕ್ಕಂತಹ ಹನುಮನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ. ಯಾಕಂತಂದರೆ ಉತ್ತರ ದಿಕ್ಕಿಗೆ ಮುಖ ಮಾಡಿರುತ್ತಾನೆ ಬೃಹಸ್ಪತಿ. ಅಂತಹ ಬೃಹಸ್ಪತಿ ಅನುಗ್ರಹವನ್ನು ಗುರುಬಲ ಇಲ್ಲದಿದ್ದಾಗ ಗುರುವಿನ ಫಲ ನಾವು ಪಡ್ಕೊಳ್ಬೇಕು ಅಂತಂದರೆ ಹಳದಿ ಮತ್ತು ಕೆಂಪು ದಾರವನ್ನು ನಿಮ್ಮ ಬಲಗೈಗೆ ಕಟ್ಟಿಕೊಳ್ತಕ್ಕಂತಹದ್ದನ್ನು ಮಾಡಿಕೊಳ್ಳುತ್ತೀರಿ. ಹಾಗೇ ನಿಮಗೆ ಸಂಬಂಧಪಟ್ಟಾಗಿರತಕ್ಕಂಥ ಆ ಕಾಂಬಿನೇಷನನ್ನು, ಅಂದರೆ ಲಗ್ನವನ್ನು, ಪೂರ್ವಪುಣ್ಯ ಸ್ಥಾನವನ್ನು, ಭಾಗ್ಯವನ್ನು ಸಂಪರ್ಕ ಸಾಧಿಸಿಕೊಳ್ಳಬೇಕು ಅಂತಂದರೆ ಬಹುಶಃ ಆ ಹರಳುಗಳನ್ನು ಧರಿಸ್ತಕ್ಕಂತಹದ್ದು. ರೆಡ್ ಕೋರಲ್, ರೂಬಿ ಆ್ಯಂಡ್ ಪರ್ಲನ್ನು ಧರಿಸ್ತಕ್ಕಂತಹ ಪದ್ಧತಿಯನ್ನು ನಾವು ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರತಕ್ಕಂತಹದ್ದು. ಧರಿಸ್ಲಿಕ್ಕಾಗಲಿಲ್ಲ, ನಿಮ್ಮ ಬಳಿ ಇಟ್ಕೊಳ್ತಕ್ಕಂಥದ್ದನ್ನು ಮಾಡಿಕೊಂಡ್ರೂ ಕೂಡ ಸಕ್ಸಸ್ಸಿನ ದಾರಿಯಲ್ಲಿ ನೀವು ಮುನ್ನಡೀತಾ ಇರ್ತೀರಿ. ಹೋದ ವರ್ಷ ನಿಮಗೆ ಗುರುಬಲ ಇತ್ತಲ್ಲ, ಅಂದರೆ ಆವಾಗ ನೀವು ಗಿಡ ನೆಟ್ಟಿದ್ರಲ್ಲ, ಅದಕ್ಕೆ ಸಣ್ಣ ಗಿಡವಾಗಿದ್ದು ಇದೀಗ ದೊಡ್ಡದಾಗ್ತಾ ನಿಮಗೆ ಹೂವು, ಹಣ್ಣು, ಕಾಯಿ ಬಿಡ್ತಕ್ಕ ಸಾಧ್ಯತೆ ಬರ್ತಾ ಇರುತ್ತೆ. ಅದನ್ನು ನೀವು ಕಾಣ್ತಾ ಬರ್ತೀರಿ. ಒಟ್ಟಾರೆಯಾಗಿ ಗುರುಬಲ ಇಲ್ಲ ಅನ್ನೋ ಚಿಂತೆ ನಿಮ್ಮನ್ನು ಕಾಡಲಿಕ್ಕೆ ಬಿಡಬಾರದು. ಯಾಕಶ್ಚಿತ್ ಅದಕ್ಕೆ ಸಂಬಂಧಪಟ್ಟಾಗಿರತಕ್ಕಂಥ ಶಾಂತಿಗಳನ್ನು ಹೇಳಿಕೊಳ್ತಾ ಮಾಡಿಕೊಳ್ತಾ ಮಂತ್ರವನ್ನು ನೀವು ಸಾಧ್ಯವಾದಷ್ಟು ಕುಜನ ಮಂತ್ರವನ್ನು, ಗುರುವಿನ ಮಂತ್ರ ಹೇಳಿಕೊಂಡ್ರೆ ಗುರುಬಲ ಇಲ್ಲ ಅನ್ನೋ ಧೋರಣೆ ನಿಮ್ಮ ಮನಸ್ಸಿಗೆ ಬರೋದಿಲ್ಲ. ಹಾಗಾಗಿ ಅಂತಹ ರಕ್ಷಣಾತ್ಮಕವಾಗಿರ್ತಕ್ಕಂತಹ ಆ ಒಂದು ಕಂಕಣವನ್ನು ಧರಿಸೋ ಮುಖಾಂತರ ಗುರುವಿನ ಅನುಗ್ರಹ ಪಡೆದುಕೊಳ್ತೀರಿ. ಅದ್ಭುತವಾದಂತಹ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ. ಶುಭಂ ಭೂಯಾತ್. ಒಳಿತಾಗಲಿ.
ವೃಶ್ಚಿಕ ರಾಶಿಯವರಿಗೆ 8ನೇ ಮನೆಯಲ್ಲಿ ಗುರು ಇರೋದ್ರಿಂದ ಯಾವುದೇ ರೀತಿಯಾಗಿರುವಂತಹ ಗುರುಬಲ ಇಲ್ಲ. ಆದರೆ ಆತಂಕ ಭಯಕ್ಕೆ ನೀವು ಒಳಗಾಗುವಂಥ ಅವಶ್ಯಕತೆ ಇಲ್ಲ. ಎಲ್ಲಿ ಅನ್ನದಾನ ನಡೀತಾ ಇರುತ್ತೋ ನಿಮ್ಮ ಕೈಲಾದಷ್ಟು ಕಡಲೆ ಹಾಗೆ ತೊಗರಿ ದಾನ ಮಾಡೋದ್ರಿಂದ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿಗೆ ನೀವು ಸಿಕ್ಕಾಕೊಳ್ಳೋದಿಲ್ಲ. ಇನ್ನು ನೀವು ಹಳದಿ ಹಾಗೆ ಕೆಂಪು ದಾರದ ಧಾರಣೆಯನ್ನು ಕೈಗೆ ಮಾಡ್ಕೊಳ್ಬೇಕಾಗತ್ತೆ. ಸಾಧ್ಯವಾದರೆ ರೆಡ್, ಕೋರಲ್, ರೂಬಿ ಮತ್ತು ಪರ್ಲ್ನ ನೀವು ಧಾರಣೆ ಮಾಡ್ಕೊಳ್ಳುವಂಥದ್ದು ಕೂಡ ಸೂಕ್ತ ಅನ್ನೋದ್ರ ಬಗ್ಗೆ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ನೀವು ಫಾಲೋ ಮಾಡೋದ್ರಿಂದ ಜೀವನದಲ್ಲಿ ಒಳಿತನ್ನು ಕಾಣ್ತೀರಾ. ನಮಸ್ಕಾರ.